ನಿಮ್ಮ ಕಾಲದ ಹೀರೋಗಳು ಈಗ ಹೀರೋಗಳಾಗಿರ್ಲಿಕ್ಕೇ ಮನಸ್ಸು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸೆಕೆಂಡ್ ಪಾರ್ಟ್ ಆಫ್ ಜರ್ನಿ ತಾಯಿ ಅತ್ತೆ ಪಾತ್ರಕ್ಕೆ ಬಂದ್ರಿ, ಅಥವಾ ಆ ಥರದ ಹೀರೋಯಿನ್ ಪಾತ್ರದ ಆಸೆ ಇದೆಯಾ? ಪ್ರಾಕ್ಟಿಕಲ್ ಆಗಿರ್ಬೇಕಲ್ವಾ? ಹಾಂ, ಅಲ್ಲ ಹೀರೋಗಳು ಶಕ್ಕ ಪ್ರಾಕ್ಟಿಕಲಿಟಿ ಇಲ್ಲಲ್ಲ, ನೀವು ಪ್ರಾಕ್ಟಿಕಲ್ ಆಗಿರೋ ಅದು ಏನ್ ಗೊತ್ತಾ, ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಸೊಸೈಟಿನೇ ಹಾಗೆ. ಅಂದ್ರೆ ಹೀರೋಗಳು ಸೀನಿಯರ್ ಆಗಲ್ಲ, ಹೀರೋಯಿನ್ ಸೀನಿಯರ್ ಆಗಿಬಿಡ್ತಾರೆ. ಅದು ನಮ್ಮ ಮೇಲ್ ಡಾಮಿನೇಟೆಡ್, ನಮ್ಮ ಸೊಸೈಟಿನೇ ಆ ಥರ, ನಮ್ಮ ಕಲ್ಚರೇ ಆ ಥರ. ಓದಕ್ಕೆ ತುಂಬ ಇಷ್ಟ, ಆದರೆ ಈಗ ಸ್ವಲ್ಪ ಸೋಂಬೇರಿಯಾಗಿ ಓದ್ತಾ ಇಲ್ಲ. ಬುಕ್ಸ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಂಟೆಂಟ್ ಏನು ಅಂದರೆ, ಈಗ ಹೊಸದಾಗಿ ಶುರು ಮಾಡಿರೋದ್ರಿಂದ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ದಿನಚರಿ ಏನು, ಅಂದರೆ ಮೋರ್ ಆಫ್ ಪರ್ಸನಲ್ ಲೈಫ್, ನನ್ನ ಸ್ಕಿನ್ ಕೇರ್, ಹೇರ್ ಕೇರ್, ಅಥವಾ ನಾನೇ ನಿಜವಾಗ್ಲೂ ಅಡುಗೆ ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ, ಈ ಥರ ಅಂತ. ಅದು ಅಣ್ಣಾರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಮೇರು ವ್ಯಕ್ತಿತ್ವನ ನೀವು ಹೇಗೆ ಫೇಸ್ ಮಾಡ್ತಿದ್ರಿ ಆ್ಯಸ್ ಆ್ಯನ್ ಆ್ಯಕ್ಟ್ರೆಸ್? ಅದೇನೂ ಗೊತ್ತಿಲ್ಲ, ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ರಿಂದ ಅವ್ರು ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ. ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದು ವರ್ಣಿಸೋಕ್ಕೂ ಸಾಧ್ಯ ಇಲ್ಲ. ಸ್ಟ್ರಾಂಗ್ ಫಾಲೋವರ್. ದೊಡ್ಡ ಬಕೆಟು, ಡ್ರಮ್ಮು, ಇನ್ನೂ ಏನಾದರೂ ಇದ್ದರೆ ಆ ಥರ. ಫ್ಯಾಮಿಲಿ ಲೈಫ್ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದೆಯಾ? 100%. ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅನ್ನೋ ಭಾವನೆ ಏನಾದ್ರು ಇದೆಯಾ? ಇಲ್ಲಪ್ಪ, ನಾನೇ ಬಾಸ್, ಅವತ್ತು ನಾನೇ ಬಾಸ್, ಇವತ್ತು ನಾನೇ ಬಾಸ್. ಜನರ ಮನಸ್ಸನ್ನು ಒಡೆಯೋ ಕೆಲಸ ಸಿನಿಮಾ ಮಾಡಬಾರ್ದಲ್ಲ? ಹೌದು, ಆ ಥರದ ಪ್ರಯೋಗ ಸಿನಿಮಾ ಪೊಲಿಟಿಸೈಸ್ ಆಗಿ ರಿಲಿಜಿಯಸ್ ಆಗಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಹಂಗೆ ಅನ್ನಿಸ್ತಾ? ಅದು ಅಗೇನ್ ನೀವು ಆಗಲೇ ಹೇಳ್ದಂಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಇದೆಲ್ಲ ನಡೀತಾ ಇದೆ. ಸಿನಿಮಾ ಒಂದೇ ಕಾರಣ ಅಲ್ಲ. ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೆಯೋ ರಾಜಕಾರಣಕ್ಕೆ ಇದು ಪರಿಣಾಮಕಾರಿ ಮೀಡಿಯಾ ಅಂಥೇಳಿ ಇದನ್ನು ಬಳಸ್ಕೊಳ್ಳೋ ಒಂದು ಸಣ್ಣ ಟ್ರೆಂಡ್ ಶುರುವಾಗಿದೆ. ಅದು ಎಲ್ಲ ಕಡೆನೂ ಇದೆ ಅಲ್ವಾ? ಅಗೇನ್ ಹೆಂಗೆ ಬೇರೆ ಕಡೆನೇ ಇನ್ಫಿಲ್ಟ್ರೇಟ್ ಆದಂಗೆ ಅದೇ ಥರನೇ ಸಿನಿಮಾದಲ್ಲೂ ಆಗ್ತಾ ಇದೆ. ಲೈಕ್ ಐ ಸೆಡ್, ಇಟ್ ಶುಡ್ ಬಿ ಅ ಕಲೆಕ್ಟಿವ್ ಎಫರ್ಟ್. ಅಂದರೆ ಅಲ್ಲಿ ಪ್ರೋಗ್ರೆಸಿವ್ ಅಪ್ರೋಚ್ ಇರಬೇಕಲ್ಲ ಸಿನಿಮಾದಲ್ಲೂ ಕೂಡ. ನಾನು ರೋಲ್ ಮಾಡಲು ಐಡಿಯಾಲಜಿ ಹೇಳ್ತಾ ಇಲ್ಲ, ಎಲ್ಲೋ ಯಾವುದೋ ಒಂದು ಐಡಿಯಾಲಜಿನ ಸಿನಿಮಾ ಹೇರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಪ್ರೇಕ್ಷಕರನ್ನ ಫೋರ್ಸ್ ಮಾಡ್ತಾ ಇದ್ದಾರೆ. ಕೆಲವು ಫೈಲ್ಸ್ ಸಿನಿಮಾಗಳು ಬಂದು ಆ ಫೈಲ್ಸ್ ಸಿನಿಮಾಗಳು ನೋಡಿದಾಗೆಲ್ಲ ನಮ್ಗೆ ಹಂಗೆ ಅನಿಸ್ತು, ಇದು ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ, ಯಾಕೋ ಹೇರ್ತಾ ಇದ್ದಾರೆ ಅಂತ. ನಿಮ್ಗೆ ಹಂಗೆ ಅನಿಸ್ತಾ? ನಾನು ನೋಡಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾಕಂದರೆ ಸಿನಿಮಾ ನೋಡಿದ್ದಿದ್ರೆ ಗೊತ್ತಾಗ್ತಿತ್ತು ಅನ್ನೋ. ಬಟ್ ಅಗೇನ್ ಇಟ್ಸ್ ಅನ್ ಇಂಡಿವಿಜುವಲ್ ಥಿಂಗ್. ಎಲ್ಲ ಥರ, ಇವಾಗ ನಾವು ಒಂದು ಹೋಟೆಲ್ಗೆ ಹೋದರೆ ಎಷ್ಟೊಂದು ಬೇರೆ ಬೇರೆ ಥರ ವೆರೈಟಿ ಆಫ್ ಫುಡ್ ಇರುತ್ತೆ. ನಾವು ಯಾವ್ದು ಚೂಸ್ ಮಾಡ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಅಫ್ಕೋರ್ಸ್ ಲೈಕ್ ಎ ಸೆಡ್, ಇಟ್ಸ್ ಅ ಜಾಯಿಂಟ್ ಎಫರ್ಟ್. ಆಡಿಯನ್ಸ್ ಮೇಲೂ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಥರ ಒಂದು ಸಿನಿಮಾಗಳು ಮಾಡುವಾಗ ಅದು ಒಂದು ನಮ್ಮ ಇಂಡಸ್ಟ್ರಿ ಸೈಡಿಂದನೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ಆ್ಯಸ್ ಆ್ಯನ್ ಆ್ಯಕ್ಟರ್ ಆಗಿ ನಿಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನಿಸ್ತದೆ? ಇಂಡಸ್ಟ್ರಿ ಇದೆ, ಸಿನಿಮಾ ಮಾಡ್ತೀರಿ, ಸೆಲೆಬ್ರಿಟಿ ಇದ್ದೀರಿ, ಆಮೇಲೆ ಬ್ಯುಸಿ ಇದ್ದೀರಿ, ಇದೆಲ್ಲದ್ರ ಜೊತೆಗೆ ಐ ಶುಡ್ ಗಿವ್ ಸಮಥಿಂಗ್ ಟು ದ ಸೊಸೈಟಿ ಥ್ರೂ ಸೋಷಿಯಲ್ ಮೀಡಿಯಾ ಅಥವಾ ರೈಟಿಂಗ್. ಏನು ಕೊಟ್ಟರೆ ಸೋಷಿಯಲ್ ಹಾರ್ಮೋನಿನ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಬಿಕಾಸ್ ಇಟ್ ಇಸ್ ದಿ ಡ್ಯೂಟಿ ಆಫ್ ಎವ್ರಿ ಸೆಲೆಬ್ರಿಟಿ. ನಾನು ಸೆಲೆಬ್ರಿಟಿ ಇದ್ದೀನಿ ಅಂದ ಕೂಡಲೇ ಇನ್ಫ್ಲುಯೆನ್ಸರ್ ಆಗಿಬಿಡ್ತೀನಿ. ಆ ಇನ್ಫ್ಲುಯೆನ್ಸನ್ನು ಹೆಂಗೆ ಬಳಸ್ಕೋಬೇಕಂತ ಬಯಸ್ತೀರಿ? ಎಸ್ಪೆಷಲಿ ಇವಾಗ ನಾನು ನನಗೆ ನನ್ನ ಮಗಳಿರೋದ್ರಿಂದ, ನನ್ನ ಮಗಳು ಏನು ಮಾಡಬಾರ್ದು ಅಥವಾ ಯಾವುದ್ಯಾವುದಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅನ್ನೋದು ಏನಿದೆಯೋ ಆದಷ್ಟು ಮಟ್ಟಿಗೆ ದಟ್ ಈಸ್ ವಾಟ್ ಐ ಟ್ರೈ ಟು ಪೊಟ್ರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿರ್ಬೋದು, ಅಥವಾ ನಾನು ಮಾತಾಡೋ ರೀತಿ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಆ್ಯಸ್ ಅ ಪೇರೆಂಟ್, ಫಸ್ಟ್ ಆ್ಯಸ್ ಅ ಪೇರೆಂಟ್ ಏನು ಬೇಡವೋ, ನನಗೇನು ಬೇಡ ಅನಿಸುತ್ತೋ ಅದು ದಟ್ ಈಸ್ ಅಪ್ಲಿಕಬಲ್ ಟು ಎವ್ರಿ ಒನ್ ಅಲ್ವಾ, ಟು ದ ಸೊಸೈಟಿ ಆಲ್ಸೋ. ಸೊ ಆ ಥರದ್ದಿರ್ಬೋದು. ಆಮೇಲೆ ಇನ್ನು ಬೇರೆ ಬೇರೆ ಕಾಸ್ ಅಂದರೆ ಆ್ಯನಿಮಲ್ ಕಾಸ್ ಅಂಥದಕ್ಕೆಲ್ಲ ಐ ರೈಸ್ ಮೈ ವಾಯ್ಸ್. ಮಗಳು ಇಂಡಸ್ಟ್ರಿಗೆ ಬರೋಕ್ಕೆ ಮನಸ್ಸು ಮಾಡಲಿಲ್ಲ ನಿಮ್ಮ ಸೆಲೆಬ್ರಿಟಿ ಸ್ಟೇಟಸನ್ನು? ಇಲ್ಲ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಅವಳು ಡ್ಯಾನ್ಸು ಅದೆಲ್ಲ ಇಂಟ್ರೆಸ್ಟ್ ಇದೆ, ಅದೆಲ್ಲ ಮಾಡ್ತಾ ಇದ್ದಾಳೆ. ಬಟ್ ಇದುವರೆಗೂ ಅವಳಿಗೆ ಫುಲ್ ಫ್ಲೆಜ್ಡಾಗಿ ಆ ಥರ ಸಿನಿಮಾ ಅದರಲ್ಲೆಲ್ಲ ಆಸಕ್ತಿ ಇಲ್ಲ. ಯಾಕಂದರೆ ಈಗಿನ ಮಕ್ಕಳು ಆ ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದಕ್ಕೆ ತುಂಬ ಹಪಹಪಿಸ್ತಾರೆ. ಅಂಥದ್ರಲ್ಲಿ ನಿಮ್ಮ ಮಗಳಿಗೆ ಅದು
ಈಸಿ ವಾಕ್ ಇತ್ತು, ಅವಳು ಮನಸ್ಸು ಮಾಡಿದರೆ ಆರಾಮಾಗಿ ನಿಮ್ಮ ಇನ್ಫ್ಲುಯೆನ್ಸ್ ಇತ್ತು, ಬರ್ಬೋದಾಗಿತ್ತು. ಹಂಗಲ್ಲ. ಬಟ್ ಅದು ಏನಿರ್ಬೋದು, ಓದಿನ ಕಾರಣ ಅಂತಿರೋ ಅಥವಾ ಡೂ ಯು ಸೇ ದಟ್ ಇಟ್ಸ್ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್? ಅಲ್ಲ, ಮಲ್ಟಿಪಲ್ ಥಿಂಗ್ಸ್. ಒಂದು ಐ ವಾಸ್ ವೆರಿ ಕ್ಲಿಯರ್, ಯಾಕೆಂದರೆ ನನ್ನ ಎಜುಕೇಷನ್ ಬ್ರೇಕ್ ಆಗಿ ಆ ಥರ ಆಗಿದ್ದರಿಂದ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎಜುಕೇಷನ್. ಎಜುಕೇಷನ್ ಹೌದು, ಫಸ್ಟು ಕ್ವಾಲಿಫೈ ಆಗಬೇಕು, ಆಮೇಲೆ ಅದಕ್ಕೆ ಮೇಲೂ ನಿನಗೆ ಇಂಟ್ರೆಸ್ಟ್ ಇದ್ದರೆ ನೋಡೋಣ ಅಂತ. ಸೊ ಪ್ರಾಬಬ್ಲಿ ನಾನು ಅದನ್ನು ಹೇಳ್ತಾ ಇದ್ದಿದ್ದರಿಂದ ಅವಳು ಶಿ ವಾಸ್ ಸೋ ಫೋಕಸ್ಡ್ ಆನ್ ಸ್ಟಡೀಸ್, ಅವಳೆ ಅಕಾಡೆಮಿಕ್ಸ್ ಎಲ್ಲ ಮುಗಿಸ್ಕೋಬೇಕು ಅಂತ. ಅವಳಿಗೆ ಈ ಕಡೆ ಅಷ್ಟೊಂದು ಯಾವತ್ತೂ ಅಷ್ಟೊಂದಲ್ಲ ಗಮನನೇ ಕೊಡಲಿಲ್ಲ. ಮಾಮೂಲಿ ಹಾಡು ಸಂಗೀತ ಅದೆಲ್ಲ ಎಲ್ಲರ ಮಕ್ಕಳು ಮಾಡ್ತಾರೆ ಅಲ್ವ, ಹಾಡು ಕಲಿ, ಸಂಗೀತ ಕಲಿ, ಏನೋ ಪೇಂಟಿಂಗ್ ಹೋಗು, ಸ್ಪೋರ್ಟ್ಸ್ ಏನಾದರೂ ಫಾಲೋ ಮಾಡು, ಹಾಬಿಗಾಗಿ ಕಲಿ ಅಂತ ಅಷ್ಟೇ. ನಾರ್ಮಲ್, ವೆರಿ ನಾರ್ಮಲ್ ಚೈಲ್ಡ್ಹುಡ್. ಓಕೆ, ನಿಮ್ಮ ಕಾಲದ ಹೀರೋಗಳು ಈಗ ಹೀರೋಗಳಾಗಿರ್ಲಿಕ್ಕೇ ಮನಸ್ಸು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸೆಕೆಂಡ್ ಪಾರ್ಟ್ ಆಫ್ ಜರ್ನಿ ತಾಯಿ ಅತ್ತೆ ಪಾತ್ರಕ್ಕೆ ಬಂದ್ರಿ, ಅಥವಾ ಆ ಥರದ ಹೀರೋಯಿನ್ ಪಾತ್ರದ ಆಸೆ ಇದೆಯಾ? ಪ್ರಾಕ್ಟಿಕಲ್ ಆಗಿರ್ಬೇಕಲ್ವಾ? ಹಾಂ, ಅಲ್ಲ ಹೀರೋಗಳು ಶೇಕ ಪ್ರಾಕ್ಟಿಕಲಿಟಿ ಇಲ್ಲಲ್ಲ, ನೀವು ಪ್ರಾಕ್ಟಿಕಲ್ ಆಗಿರ್ಬೇಕು. ಅದು ಏನು ಗೊತ್ತಾ, ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಸೊಸೈಟಿನೇ ಹಾಗೆ. ಅಂದ್ರೆ ಹೀರೋಗಳು ಸೀನಿಯರ್ ಆಗಲ್ಲ, ಹೀರೋಯಿನ್ ಸೀನಿಯರ್ ಆಗಿಬಿಡ್ತಾರೆ. ಅದು ನಮ್ಮ ಮೇಲ್ ಡಾಮಿನೇಟೆಡ್, ನಮ್ಮ ಸೊಸೈಟಿನೇ ಆ ಥರ, ನಮ್ಮ ಕಲ್ಚರೇ ಆ ಥರ. ವೆರಸ್ ವೆಸ್ಟರ್ನ್ ವರ್ಲ್ಡಲ್ಲಿ ಇಟ್ ಇಸ್ ಡಿಫ್ರೆಂಟ್. ಅಫ್ಕೋರ್ಸ್ ಇವಾಗ ಇಲ್ಲೂ ಚೇಂಜ್ ಆಗ್ತಾ ಇದೆ, ಅಂದರೆ ಬಾಲಿವುಡ್ ಆ ಕಡೆ ಎಲ್ಲ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಒಂದು ಸ್ವಲ್ಪ ಮಟ್ಟಿಗೆ ಈ ಕಡೆ ಸೌತಲ್ಲೂ ಒಂದು ಚೂರು ಬದಲಾವಣೆಗಳಾಗಿದೆ ಪಾಸಿಟಿವ್ ಸೈಡಲ್ಲಿ. ಬಟ್ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಹೀರೋಯಿನ್ನು ಅಥವಾ ಲೀಡ್ ಮಾಡಿದಾಗ ಒಂದು ಸ್ವಲ್ಪ ಲಿಮಿಟೇಷನ್ ಇರುತ್ತೆ, ಎಸ್ಪೆಷಲಿ ಈಗಿನ ಸಿನಿಮಾಗಳಲ್ಲಿ. ಈಗ ನನ್ನ ಪ್ರೈಮಲ್ಲಿ ನಾನು ಮಾಡಿದಾಗ ನಾನು ಹೆಚ್ಚು ಆಥರ್ ಬ್ಯಾಕ್ಡ್ ಎಲ್ಲ ಹೀರೋಯಿನ್ ಓರಿಯೆಂಟೆಡ್ ರೋಲ್ಸೇ ಮಾಡಿದೆ. ಮೆಜಾರಿಟಿ ಆಫ್ ಮೈ ಕೆರಿಯರ್ ಸಿನಿಮಾಗಳು ಮಾಡಿದ್ದೆಲ್ಲ ಹೀರೋಯಿನ್ ಸಬ್ಜೆಕ್ಟ್ಸೇ. ಈಗ ಸಿನಾರಿಯೋ ಆ ಥರ ಇಲ್ಲ, ಮೋರ್ ಆಫ್ ಆ್ಯಕ್ಷನ್ ಮೂವೀಸ್ ಅಂತ. ಅಂದರೆ ಒಂದು ಹೀರೋಯಿನ್ ನಿಜವಾಗ್ಲೂ ಗ್ಲ್ಯಾಮರ್ ಡಾಲ್ ಥರನೇ ತೋರಿಸ್ತಾರೆ ಇವಾಗ. ಸೊ ಎಷ್ಟು ದಿನ ಅಂತ ಪಾತ್ರ ಮಾಡೋಕ್ಕಾಗತ್ತೆ, ಸಪ್ಪೆ ಏನು ಇರಲ್ಲ, ಬೋರ್ ಹೊಡಿಯೋಕ್ಕೆ ಶುರು ಆಗುತ್ತೆ. ಸೊ ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ಯು ಗೆಟ್ ಟು ಎಕ್ಸ್ಪ್ಲೋರ್, ಯು ಗೆಟ್ ಟು ಎಕ್ಸ್ಪೆರಿಮೆಂಟ್. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮೇಯ್ನ್ ಏನು ಅಂದರೆ, ಅದು ಈಗಿನ ಸಿನಿಮಾಗಳಲ್ಲಿ ಫೋಕಸ್ ಮಾಡಲ್ಲ. ಈ ಸುತ್ತಲೂ ಇರೋವಂಥ ಕ್ಯಾರೆಕ್ಟರ್ಸು ಅವುಗಳು ಸ್ಟ್ರಾಂಗ್ ಆಗಿದ್ರೇ ಲೀಡ್ ಪೇರ್ ಹೈಲೈಟ್ ಆಗೋದು. ಅವ್ರ ಜೈ ಅಂದ್ರೇ ಇವರು ಮೇಲೆ ಹೋಗೋದು. ಎಲ್ಲ ಕ್ಯಾರೆಕ್ಟರ್ಸನ್ನ ಸೈಡ್ ಲೈನ್ ಮಾಡಿ ಈಗ ಬರೀ ಹೀರೋಯಿನ್ಗಳ ಅಬ್ಬರ ತೋರಿಸಿ ಕ್ಯಾರೆಕ್ಟರೈಸೇಷನ್ಗೆ ಜಸ್ಟಿಸ್ ಕೊಡ್ತಾ ಇಲ್ಲ. ಹೌದು. ಸೊ ಅದಕ್ಕೆ ಸೂಟೇಬಲ್ ಆಗೋದು ನಿಮ್ಮದು ಇಲ್ಲಿ ಶ್ರೀರಸ್ತು ಶುಭಮಸ್ತನಲ್ಲಿ ನಿಮ್ಮ ಏಜ್ಗೂ ಇನ್ನೂ ನಿಮ್ಮ ವಯಸ್ಸಿಗೆ ಮೀರಿದ ಪಾತ್ರನೇ ಇಲ್ಲೂ ಕೊಟ್ಟರು, ಆದರೂ ಯು ಹ್ಯಾವ್ ಗಿವನ್ ಎ ಜಸ್ಟಿಸ್ ಟು ದ್ಯಾಟ್. ಯಾಕಂದ್ರೆ ಅಷ್ಟು ಅಜ್ಜಿನ ಮಾಡೋದು ಮುದುಕಿನ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರಿಗೇನೋ ಒಂದು ಕ್ಯಾರೆಕ್ಟರ್ ಹಿಂಗೆ ಕಾಣಬೇಕು ಅಂತಿರುತ್ತಲ್ವ. ಸೊ ಈಗ ನಿಮ್ಮ ಬೇರೆ ಈ ಮಿತಿಯೊಳಗೂ ಕೂಡ ಈ ಬ್ಯುಸಿ ಶೆಡ್ಯೂಲ್ನಲ್ಲೂ ನಿಮ್ಮ ಅದರ್ ಹಾಬೀಸ್ ಏನು? ಓದಕ್ಕೆ ತುಂಬ ಇಷ್ಟ, ಆದರೆ ಈಗ ಸ್ವಲ್ಪ ಸೋಂಬೇರಿಯಾಗಿ ಓದ್ತಾ ಇಲ್ಲ. ಬುಕ್ಸ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಓದ್ತಾ ಇಲ್ಲ. ಈಗ ಶ್ರೀರಸ್ತು ಮುಗ್ದಿದ್ದರಿಂದ ಈಗ ಸದ್ಯಕ್ಕೆ ನನ್ನ ಗಮನ ಎಲ್ಲ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗೋ, ಶಾಪಿಂಗ್ ಹೋಗೋ ಇದನ್ನು ಮಾಡ್ತಾ ಇದ್ದೀನಿ ಒಂದು ತಿಂಗಳಿಂದ. ಜೊತೆಗೆ ಅದೇ ನನ್ನ ಯೂಟ್ಯೂಬ್ ಚಾನಲ್ ಅದರದ್ದು ಶೂಟ್ ಮಾಡೋದು ಅದೆಲ್ಲ ಇರುತ್ತೆ. ಅಲ್ಲಿ ಏನು ಸಬ್ಜೆಕ್ಟನ್ನು ಕೊಡಲಿಕ್ಕೆ ಬಯಸ್ತೀರಿ? ಯು ವಾಂಟ್ ಟು ಹೈಲೈಟ್ ಆನ್ ವಾಟ್ ಇಶ್ಯೂಸ್? ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಂಟೆಂಟ್ ಏನು ಅಂದರೆ, ಈಗ ಹೊಸದಾಗಿ ಶುರು ಮಾಡಿರೋದ್ರಿಂದ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ದಿನಚರಿ ಏನು, ಅಂದರೆ ಮೋರ್ ಆಫ್ ಪರ್ಸ್ನಲ್ ಲೈಫ್, ನನ್ನ ಸ್ಕಿನ್ ಕೇರ್, ಹೇರ್ ಕೇರ್, ಅಥವಾ ನಾನೇ ನಿಜವಾಗ್ಲೂ ಅಡುಗೆ ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ ಈ ಥರ ಅಂತ. ಸೊ ಈಗ ಸದ್ಯಕ್ಕೆ ಇದೆಲ್ಲ ಪಾಯಿಂಟ್ಸ್ನ ಕವರ್ ಏನು ಸೋಷಿಯಲ್ ಮೂವ್ಮೆಂಟ್ ಥರ ಏನೂ ವಿಚಾರ ಇಲ್ಲ. ಇಲ್ಲ, ಉದ್ದೇಶ ಇರೋದು ನನ್ನ ಕೆರಿಯರ್ ಏನಿದೆ, ನಾ ಮಾಡಿದಂಥ ಪಾತ್ರಗಳಿರ್ಬೋದು, ಸಿನಿಮಾಗಳಿರ್ಬೋದು, ಅಲ್ಲಿ ಎಕ್ಸ್ಪೀರಿಯನ್ಸ್ಗಳಿರ್ಬೋದು, ಅದನ್ನು ಎಲ್ಲ ಶೇರ್ ಮಾಡಬೇಕು ಅಂತ ಒಂದು ಸ್ವಲ್ಪ ಈಗ ಶುರು ಮಾಡಿದ್ದೀವಿ. ಸೊ ಹೀಗೇ ಈಗ ಇದನ್ನು ಅಂದ್ಕೊಂಡಿರೋದು. ನೋಡೋಣ ಹೇಗೆ ಆಡಿಯನ್ಸ್. ಬಟ್ ಇದುವರೆಗೂ ದ ರೆಸ್ಪಾನ್ಸ್ ಹ್ಯಾಸ್ ಬೀನ್ ವೆರಿ ಗುಡ್, ಎಕ್ಸಲೆಂಟ್. ಮತ್ತು ಅಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆಡಿಯನ್ಸ್, ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಸೊ ಈ ಥರ ಕೆಲವೊಂದು ಐಡಿಯಾಸ್ಗಳಿದೆ. ಅದು ಅಣ್ಣಾರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು?
ಆ ಮೇರು ವ್ಯಕ್ತಿತ್ವನ ನೀವು ಹೇಗೆ ಫೇಸ್ ಮಾಡ್ತಿದ್ರಿ ಆ್ಯಸ್ ಆ್ಯನ್ ಆ್ಯಕ್ಟ್ರಸ್? ಅದೇನೋ ಗೊತ್ತಿಲ್ಲ, ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ರಿಂದ ಅವ್ರು ಕಂಡ್ರೆ ತುಂಬ ತುಂಬ ಅಂದರೆ ತುಂಬ ಇಷ್ಟ. ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದು ವರ್ಣಿಸೋಕ್ಕೂ ಸಾಧ್ಯ ಇಲ್ಲ. ಸ್ಟ್ರಾಂಗ್ ಫಾಲೋವರ್. ದೊಡ್ಡ ಬಕೆಟು ಡ್ರಮ್ಮು ಇನ್ನೂ ಏನಾದರೂ ಇದ್ದರೆ ಆ ಥರ, ಆ ಲೆವೆಲ್ಗೆ ಆ ಥರ ದೊಡ್ಡ ಅಭಿಮಾನಿ. ಸೊ ಅವ್ರನ್ನ ಕಂಡ್ರೆ ಹೆದರಿಕೆ ಇತ್ತಿಲ್ಲ. ಅವ್ರು ಯಾವತ್ತು, ಐ ಥಿಂಕ್ ನಾನು ಒಬ್ಬಳೇ ಅಲ್ಲ, ಯಾರಿಗೂ ಅವ್ರನ್ನ ನೋಡಿದ್ರೆ ಅವ್ರು ಆ ರೀತಿ ನಡ್ಕೋತಾ ಇರಲಿಲ್ಲ. ಒಂಥರ ಯಾರಿಗೇ ಆಗಲಿ ಅನ್ಕಂಫರ್ಟಬಲ್ ಫೀಲಿಂಗ್ ಆಗಲಿ, ಭಯ ಆಗಲಿ, ಆ ಥರ ಅನ್ನಿಸ್ತಾನೆ ಇರಲಿಲ್ಲ. ಅಷ್ಟೊಂದು ಒಂಥರ ತುಂಬ ಹಂಬಲ್ ಪ್ರೀತಿ ತೋರಿಸೋರು ಅಲ್ಲ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗಲೂ ಅಷ್ಟೇ ಆ ಥರ ಭಯ ಎಲ್ಲ ಆಗಲಿಲ್ಲ. ಆ್ಯಂಡ್ ಅವರಿಂದ ನೋಡಿ ಕಲ್ತಿದ್ದೇನು ಅಂದರೆ ಶಿಸ್ತು, ಅವ್ರಿಗಿದ್ದಂಥ ಡೆಡಿಕೇಶನ್. ಅಫ್ಕೋರ್ಸ್ ಅವರು ಏನಂತಾರೆ, ಅವ್ರ ಕಾಲಿನ ಧೂಳಿಗೂ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ ಥರ ಒಂದು ಇನ್ವಾಲ್ವ್ಮೆಂಟ್ ಆಗಲಿ ಡೆಡಿಕೇಶನ್ ಆಗಲಿ ಸಾಧ್ಯನೇ ಇಲ್ಲ ಅವ್ರ ಥರ ಇರೋದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ಈಸ್ ಬೀನ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಅವ್ರು ಏನೆಲ್ಲ ಮಾಡ್ಬೋದಿತ್ತು ಅಂದರೆ, ಈಗ ಶೋ ಆಫ್ ಮಾಡೋದಕ್ಕೆ ಇದಾಗಿ ಅವ್ರು ಎಷ್ಟು ಸಿಂಪಲ್ ಆಗಿರ್ತಾಯಿದ್ರು, ಎಲ್ಲರ ಜೊತೆನೂ ಕರೆದು ಅವ್ರ ಜೊತೆ ಊಟ ಕೂರಿಸ್ಕೊಳ್ಳೋರು. ಈ ಥರ ಚಿಕ್ಕದು ಒಂದು ಏನಂತಾರೆ, ಹ್ಯೂಮೇನ್ ಸೈಡ್ ಆಫ್ ಹಿಮ್ ವಾಸ್ ಅ ವೆರಿ ಬಿಗ್ ಥಿಂಗ್. ಆ ಥರದಲ್ಲಿ ವಾಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಅಪಾರ್ಟ್ ಫ್ರಮ್ ಆ್ಯಕ್ಟರ್, ಸೆಟ್ನಲ್ಲಿ ಪರ್ಸ್ನಲ್ ಆಗಿ ಹೇಗೆ ನಡ್ಕೊಳ್ತಿದ್ದರು ಅನ್ನೋದು ಕೂಡ ದಟ್ ಇಸ್ ದ ಮೋಸ್ಟ್ ರಿಮೆಂಬರಬಲ್ ಫಾರ್ ಅದರ್ ಆ್ಯಕ್ಟರ್ಸ್. ಹೌದು. ಅವ್ರು ಕೊಡ್ತಾ ಇದ್ದಿದ್ದಂಥ ಟಿಪ್ಸ್ಗಳಿರ್ಬೋದು, ಆಮೇಲೆ ಇನ್ನೊಬ್ರು ಆ್ಯಕ್ಟ್ ಮಾಡುವಾಗ ನೋಡ್ಕೋಬೇಕು ಅಂತ ಹೇಳೋರು. ಯಾಕೆಂದರೆ ಅವಾಗ ಈಗಿನ ಥರ ಮಾನಿಟ್ರು ರಿವೈಂಡ್ ಮಾಡಿ ನೋಡಿದೆ ಅದೆಲ್ಲ ಇಲ್ವಲ್ಲ. ಸೊ ಅವ್ರೇನು ಆ್ಯಕ್ಟ್ ಮಾಡ್ತಾರೆ, ಸೊ ನಮಗೂ ಗೊತ್ತಿರುತ್ತೆ ನೆಕ್ಸ್ಟ್ ನಮ್ಮ ಶಾರ್ಟ್, ಕ್ಲೋಸ್ ಶಾರ್ಟ್ ಇರ್ಬೋದು, ಕ್ಲೋಸಪ್ ಇರ್ಬೋದು, ಅದರಲ್ಲೆಲ್ಲ ನಾವೇನು ಮಾಡಬೇಕು, ಹೇಗೆ ಮಾಡಬೇಕು, ಈ ಥರ ಚಿಕ್ಕ ಪುಟ್ಟ ಟಿಪ್ಸ್ಗಳೆಲ್ಲ ತುಂಬಾ ಕಲ್ತಿದ್ದೀನಿ. ಅದೇ ಅವ್ರ ಮಕ್ಕಳ ಜೊತೆ ಸೇಮ್ ಲೆಗಸಿ ಇಸ್ ಕಂಟಿನ್ಯೂ. ಅವರು ಅದೇ ಥರನೇ ನಡ್ಕೊಂಡು ಬಂದರು. ಆ ಲೆಗಸಿ ಇಸ್ ಕಂಟಿನ್ಯೂಡ್. ಎಸ್, ಡೆಫಿನೆಟ್ಲಿ. ಶಿವಣ್ಣವ್ರ ಜೊತೆ ಆಲೋಚನಾ ಕ್ರಮ, ಕೆಮಿಸ್ಟ್ರಿ ಅಂದ್ರಿ. ನಟನೆ ಆಚೆಗೆ ಸೆಟ್ನಲ್ಲಿನ ವರ್ತನೆನೂ ಮ್ಯಾಟ್ರ್ ಆಗುತ್ತಲ್ಲ? ಹೌದು. ಅದೇ ಹೇಳಿದಲ್ಲ, ಎಲ್ಲದರಲ್ಲೂ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ಟೆಲಿಪತಿ ನಮ್ಮಿಬ್ಬರಲ್ಲೂ ತುಂಬ ಚೆನ್ನಾಗಿದೆ. ಏನು ಹೇಳ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡೋದೆಲ್ಲ ಬೇಕಾಗೇ ಇಲ್ಲ. ಈಗ ಮುಂದೆ ದೊಡ್ಡ ಸಿನಿಮಾ ಕನಸನ್ನು ಇಟ್ಕೊಂಡಿದ್ದೀರೋ ಅಥವಾ ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ ಮೂಲಕ ಜನರಿಗೆ ಹತ್ತಿರವಾಗೋ ಹುಮ್ಮಸ್ಸಿದೆಯಾ? ಎನಿ ಪ್ರಾಜೆಕ್ಟ್ಸ್ ಇನ್ ಫ್ರಂಟ್ ಆಫ್ ಯು? ಸಿನಿಮಾಗಳು ಮತ್ತೆ ಮಾಡ್ತಾ ಇದ್ದೀನಿ. ನಂದು ಯೂಟ್ಯೂಬ್ ನಡೀತಾ ಇದೆ. ಟಿ ವಿದು ಇನ್ನೂ ಯಾವುದಾದ್ರು ಆಫರ್ಸ್ಗಳೆಲ್ಲ ಬರ್ತಾ ಇದೆ. ಬಟ್ ಇನ್ನೂ ಶ್ರೀರಸ್ತು ಈಗ ತಾನೇ ಮುಗ್ದಿರೋದ್ರಿಂದ ಇನ್ನೂ ಏನು ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ನಾನು ಹೆಂಗೆ ಅಂದರೆ, ಯಾವತ್ತೂ ನಾನು ಇದು ಮಾಡಲ್ಲ, ಅದು ಮಾಡಲ್ಲ, ನಾನು ಹೀಗೆ ಇರ್ತೀನಿ, ಹಾಗೆ ಇರ್ತೀನಿ ಅಂತ ನಾನು ರಿಜಿಡ್ ಅಲ್ಲ. ಫಾರ್ ಮೀ ಎವ್ರಿಥಿಂಗ್ ಈಸ್ ಅನ್ ಆಪರ್ಚುನಿಟಿ ವಿಚ್ ವಿಲ್ ಓಪನ್, ಏನಂತಾರೆ, ಲೀಡ್ ಟು ಗ್ರೇಟರ್ ಹೈಟ್ಸ್ ಅಂತಲೇ ನಾನು ಯಾವಾಗಲೂ ಯೋಚನೆ ಮಾಡೋದು. ಸೊ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಐ ಆಮ್ ಆಲ್ವೇಸ್ ಓಪನ್ ಫಾರ್ ನ್ಯೂ ವೆಂಚರ್ಸ್ ಆ್ಯಂಡ್ ನ್ಯೂ ಆಪರ್ಚುನಿಟೀಸ್. ಓಕೆ. ಈಗ ಫ್ಯಾಮಿಲಿ ಲೈಫ್ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದೆಯಾ? 100%. ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅನ್ನೋ ಭಾವನೆ ಏನಾರು ಇದೆಯಾ? ಇಲ್ಲಪ್ಪ, ನಾನೇ ಬಾಸ್, ಅವತ್ತು ನಾನೇ ಬಾಸ್, ಇವತ್ತು ನಾನೇ ಬಾಸ್. ಓಕೆ. ಈಗ ನೀವು ನಮ್ಮ ಹೊಸ ಪಾಡ್ಕ್ಯಾಸ್ಟ್ ಚಾನಲ್ಗೆ, ವಚನ ಟಿ ವಿಗೆ, ನಮ್ಮ ಆ್ಯನಿವರ್ಸರಿಗೂ ದುಬೈಗೆ ಬರ್ತಾಯಿದ್ದೀರಿ. ತುಂಬ ಮುಕ್ತವಾಗಿ ಮಾತಾಡಿದ್ರಿ, ಫ್ರೆಂಡ್ಲಿ ಇದ್ರಿ. ನಮಗೇನು ಅಂದರೆ, ನಮ್ಮ ಕಾಲದ ಹೀರೋಯಿನ್ ಒಬ್ಬರು ನಾವು ಈ ಪ್ರಾಯದಲ್ಲಿದ್ದಾಗ ಆ ಒಂದು ಆತ್ಮೀಯತೆಯನ್ನು, ಪ್ರೀತಿಯನ್ನು ತೋರಿಸಿದ್ದು ತುಂಬ ಖುಷಿಯಾಗಿದೆ. ಬಹಳ ಜನ ನಮ್ಮ ಲಕ್ಷ ವೀಕ್ಷಕರಿಗೂ ಏನು ಮಾತಾಡ್ಬೋದು ಸುಧಾರಾಣಿ, ಯಾಕಂದರೆ ಈ ಸೆಲೆಬ್ರಿಟಿಗಳು ಒಂದೊಂದು ಸಲ ಐಡಿಯಲ್ ಆಗಿ ನೀಟಾಗಿ ಮಾತಾಡೋದಿಲ್ಲ ಅನ್ನುವಂಥ ಭಾವನೆ ಇರ್ತದೆ. ಬಟ್ ಏನಿದ್ದೂ ನೀವು ನೀಟಾಗಿ ಹಂಚ್ಕೊಂಡ್ರಿ ಅನ್ನೋದೇ ಒಂದು ಖುಷಿ. ಹಾಗಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮದು ಎ ಕೈಂಡ್ ಆಫ್ ಸೀರಿಯಸ್ ಕಂಟೆಂಟ್ ವಿ ಆರ್ ಪ್ರಾಕ್ಟೀಸಿಂಗ್. ಸೊ ನಮ್ಮದು ಒಂಥರ ಸೀರಿಯಸ್ ಆಡಿಯನ್ಸ್ಲಿಂದ ಯಂಗ್ ಆಡಿಯನ್ಸಿಗೆ ಬರ್ತಾಯಿದ್ದೀವಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಹೇಗೆ ಅದನ್ನು ರೂಪಿಸ್ಕೊಳ್ಬೋದು ಅಂತ? ಕರೆಕ್ಟ್. ಎಲ್ಲರೂ ತುಂಬ ಜನ ಹೇಳ್ತಾರೆ ನನಗೆ, ನಾವು ಬೆಳೀತಾ ಇದ್ದಾಗ ನಾವು ನಿಮ್ಮನ್ನು ನೋಡ್ಕೊಂಡು ಬೆಳೆದ್ರಿ ಅಂತಲ್ಲ. ನಾನು ಅನ್ಕೊಳ್ಳೋದು, ಅವಾಗ ನಾನು ಹೇಳೋದು, ನೀವು ಕಾಲೇಜಲ್ಲಿ ಓದ್ತಾ ಇದ್ರಿ, ಕೆಲಸ ಮಾಡ್ತಾಯಿದ್ರಿ, ಏನು ಮಾಡೋದು, ನಾನು ಅಲ್ಲಿರಬೇಕಾಗಿತ್ತು
ನಾನು ಇಲ್ಲಿ ಬಂದೆ. ಇಂಡಸ್ಟ್ರಿಯಲ್ಲಿ ಇದ್ದೆ ಅಷ್ಟೇ ವ್ಯತ್ಯಾಸ ಅಂತ. ಬಟ್ ಏನು ಹೇಳೋದು, ದಿಸ್ ಜರ್ನಿ ಈ 40 ವರ್ಷದ ಅಂದರೆ ಸೀರಿಯಸ್ ಕೆರಿಯರ್ ಏನಿದೆ ಹಸ್ ಬೀನ್ ವೆರಿ ಗುಡ್. ಅಫ್ಕೋರ್ಸ್ ನಾನು ಆಗಲೇ ಹೇಳ್ದಂಗೆ ಏರಿಳಿತಗಳಿರುತ್ತೆ, ಅದನ್ನೆಲ್ಲ ಬರೀ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಪರ್ಸ್ನಲ್ ಲೈಫಿನ ಗ್ಲೂಮಿಯಿಂದ ಹೊರಗೆ ಬರಲಿಕ್ಕೆ ಟಿಪ್ಸ್ ಏನಿದೆ ನಿಮ್ಮದು? ಸಮ್ಟೈಮ್ಸ್ ಎಲ್ರಿಗೂ ಆಗತ್ತೆ, ಎಲ್ರಿಗೂ ಆಗುತ್ತೆ. ಅದನ್ನ ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವುದು ಸರಿ ಮಾಡೋಕ್ಕಾಗಲ್ಲ ಅಲ್ವಾ. ಅಫ್ಕೋರ್ಸ್ ನಾನು ಹಂಗಂತ ಅಂದ್ಬಿಟ್ಟು ನಾನು ಯಾವಾಗಲೂ ತುಂಬ ಪಾಸಿಟಿವ್ ಆಗಿರ್ತೀನಿ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ, ನಂಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಅಂತಲ್ಲ. ಮೇ ಬಿ 1-2 ದಿನ ಅಂತ ಅನ್ಸತ್ತೆ, ಆಮೇಲೆ ಹೂ ವಿಲ್ ರೆಸ್ಕ್ಯೂ ಯು. ಯಾರು ಏನು ಮಾಡೋಕ್ಕಲ್ಲ, ಹಾಗೆ ಕೂತಿದ್ರೆ ಇನ್ನೂ ಜನ ನಿಮ್ಮಿಂದ ದೂರ ಹೋಗ್ತಾರೆ ಅಷ್ಟೇ. ಸೊ ಮುಂದೆ ಎದ್ದು ಹೋಗೋದು ನೋಡಬೇಕು. ಆ್ಯಂಡ್ ಏನು ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡು ನೆಕ್ಸ್ಟ್ ವಾಟ್ ಅನ್ನೋದೇ ಯು ಹ್ಯಾವ್ ಟು ಥಿಂಕ್. ಬೇರೆ ಯಾರಾದರೂ ಬಂದು ಏನಾದರೂ ಹೆಲ್ಪ್ ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ದಿನ ಮಾಡ್ಬೋದು, ಬಟ್ ಎಲ್ರಿಗೂ ಅವ್ರದ್ದೇ ಆದ ಒಂದು ಲೈಫ್ ಇರುತ್ತೆ, ಅವ್ರಗಳ ಕೆಲಸ ಇರುತ್ತೆ. ಸೊ ಕನ್ನಡದಲ್ಲಿ ದಿನ ಸಾಯೋರುಗಳವ್ರು ಯಾರು, ಕರೆಕ್ಟ್ ಅಲ್ವಾ. ಸೊ ಮುಂದೆ ಹೋಗ್ತಾ ಇರಬೇಕು. ಇನ್ನು ಪ್ರಾಬಬ್ಲಿ ಬಿಗ್ಗೆಸ್ಟ್ ಇದು ಏನು ಅಂತಂದರೆ, ನಮಗಿಂತ ಇನ್ನು ತುಂಬ ವರ್ಸ್ಟ್ ಕಂಡೀಷನ್ನಲ್ಲಿರೋರು ನೋಡಿಕೊಂಡು ಅವ್ರಿಗಿಂತ ನಾವು ಬೆಟರು, ಸೊ ವಿ ಹ್ಯಾವ್ ಟು ಮೂವ್ ಅನ್ನೋದು, ಮೇಲ್ ನೋಡೋದಕ್ಕಿಂತ ಕೆಳಗೆ ನೋಡ್ಬಿಟ್ಟು ವಿ ಹ್ಯಾವ್ ಟು ಮೂವ್. ಓಕೆ, ತಾವು ತುಂಬ ಆಪ್ತವಾಗಿ ಅನೇಕ ಭಾವನೆಗಳನ್ನು ಹಂಚ್ಕೊಂಡ್ರಿ. ಈಗಿನ ಯಂಗ್ಸ್ಟರ್ಸ್ಗೆ ಅಗತ್ಯವಿರುವ ಮಾತುಗಳನ್ನು ನಿಮ್ಮಿಂದ ಆಡಿಸ್ಬೇಕು ಅಂತ ನನಗನ್ಸಿತ್ತು. ಯಾವ ಸಕ್ಸಿಡೆಡ್ ಇನ್ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಪ್ರೋಗ್ರಾಮ್ ಆಲ್ಸೋ. ಥ್ಯಾಂಕ್ ಯು.